ಎಲ್ಲರಿಗೂ ನಮಸ್ಕಾರಗಳೊಂದಿಗೆ ಈ ವಿಡಿಯೋದಲ್ಲಿ ನಾವು ಬಿಳ್ಕಲ್ ತೀರ್ಥ ವ್ಯೂ ಪಾಯಿಂಟ್ ಮತ್ತು ವಾಟರ್ ಫಾಲ್ಸ್ ಬಗ್ಗೆ ನೋಡೋದಾದರೆ ಈ ವಿಡಿಯೋದಲ್ಲಿ ಬರೀ ವ್ಯೂ ಪಾಯಿಂಟ್ನ ನೋಡ್ತೀವಿ ಅಷ್ಟೇ. ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ನೋಡಿದ್ವಿ, ಬಟ್ ಆಗಲಿಲ್ಲ. ಬಿಳ್ಕಲ್ ವಾಟರ್ ಫಾಲ್ಸಿಗೆ ಹೋಗ್ತಿಲ್ಲ. ನಾವು ನಮ್ಮ ಪಕ್ಕದಲ್ಲಿ ನೀರು ಎಲ್ಲರೂ ಹಂಗೆ ಅವ್ರು ಅದಕ್ಕೆ ಯೋಟ್ ಅಂತ ಅಂತಿದ್ರು. ಬೋಳಿ ಮಕ್ಕಳು ಹೇಳ್ಬೇಕು ತಾನೆ. ಈ ವಾಟರ್ ಫಾಲ್ಸ್ ಬಂದ್ಬಿಟ್ಟು ಕೆರಡಿಯಿಂದ 19 ಕಿಲೋಮೀಟ್ರ್ ಇದೆ. ಹಾಗೆ ಹಲ್ಕಲ್ ಜಂಕ್ಷನ್ ಅಂತ ಬರುತ್ತೆ, ಆ ಜಂಕ್ಷನಿಂದ 15 ಕಿಲೋಮೀಟ್ರ್ ಒಳಗಡೆ ಇದೆ. ನೋಡ್ಬೋದು ನೀವು, ರೋಡ್ಗಳು ಮಾತ್ರ ಯಾವುದೇ ಕಾರಣಕ್ಕೂ ಟಾರ್ ರೋಡ್ ಅಂತೂ ಸಿಗಲ್ಲ. ಆಲ್ಮೋಸ್ಟ್ ಆಲ್ 90% ಎಲ್ಲ ಟಾಟದ್ ರೋಡ್ಗಳ ಥರ ಇರ್ತವೆ. ಫುಲ್ ಮಣ್ಣು ರೋಡ್ಗಳೇ, ಗಾಡೊಳಗಡೆ ಸ್ವಲ್ಪ ದೂರ ತೋಟ, ಸ್ವಲ್ಪ ದೂರ ಕಾಡು. ಸಖತ್ತಾಗಿದೆ ಮಾತ್ರ. ಏನು ಎಂಜಾಯ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಈ ವ್ಯೂ ಪಾಯಿಂಟ್ ಹಾಗೆ ಆ ರೋಡ್ ಇದೆಯಲ್ಲ, ಆ ರೋಡ್ ಮಾತ್ರ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತೀರ, ಅಷ್ಟು ಚೆನ್ನಾಗಿದೆ. ಬೆಸ್ಟ್ ಟೈಮ್ ಅಂತಂದರೆ ನೀವು ಜುಲೈಯಿಂದ ಸೆಪ್ಟೆಂಬರ್ ಒಳಗಡೆ ಬನ್ನಿ. ಯಾಕಂತಂದರೆ ಮಳೆಗಾಲದಲ್ಲಿ ಬಿಟ್ಟರೆ ಈಗ ನೆಕ್ಸ್ಟ್ ಸೀಸನಲ್ಲೆಲ್ಲ ನೀರು ತುಂಬ ಕಮ್ಮಿ ಇರುತ್ತೆ. ನೀವು ನೋಡ್ತಿರ್ಬೋದು, ಬರೀ ಒಂದೇ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಿದೆ. ಅದೇ ಮಳೆಗಾಲದಲ್ಲಿ ಬಂತು ಅಂತಂದರೆ ಹೆವಿ ಒಂದು 5ರಿಂದ 10 ವಾಟರ್ ಫಾಲ್ಸ್ ಸರೌಂಡಿಂಗಲ್ಲಿ ಬೀಳ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಹಾಗೆ ಈಗ ನೋಡ್ತಾ ಇರ್ಬೋದು, ಈ ದಾರಿ ಏನಿದೆ ಇದು ಆ ವಾಟರ್ ಫಾಲ್ಸ್ ಹತ್ರ ಹೋಗೋ ರೋಡ್ ಆಗಿರುತ್ತೆ. ಇದು 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಅಂತ ಹೇಳಿದರು. ನಾವು ನಡ್ಕೊಂಡು ಹೋಗೋಕ್ಕೆ ತಯಾರಿಲ್ಲ, ಬೈಕಲ್ಲೇ ಹೋಗೋಣ ಅಂತ ನೋಡಿದ್ವಿ. ಆದರೆ ಬೈಕಲ್ಲಿ ಪೂರ್ತಿ ಹೋಗೋಕ್ಕಾಗಲಿಲ್ಲ, ಅರ್ಧ ಕಿಲೋಮೀಟ್ರ್ ಮಾತ್ರ ಹೋಗೋಕ್ಕಾಗಿದ್ದು. ಅದಾದಮೇಲೆ ಫುಲ್ ಅಪ್ಸ್ ಮತ್ತು ಡೌನ್ಸ್, ತುಂಬ ಉಬ್ಬು ತಗ್ಗುಗಳಿದ್ವು. ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಹಾಗೆ ಬೇರೆ ಪ್ಲೇಸ್ ಕವರ್ ಮಾಡಬೇಕಾಗಿತ್ತು. ಹಾಗಾಗಿ ಈ ಪ್ಲೇಸ್ನ ಇಲ್ಲೇ ಕ್ವಿಟ್ ಮಾಡಿ ವಾಪಸ್ಸು ರಿಟರ್ನ್ ಬೇರೆ ಪ್ಲೇಸಿಗೆ ಹೋಗಿ. ಸೊ ನೋಡ್ತಿರ್ಬೋದು ಗಾಡಿ ಹತ್ತಕ್ಕೆ ಎಷ್ಟು ಕಷ್ಟಪಡ್ತಿದೆ ಅಂತ. ಸೊ ಇದೇ ಥರ ಒಂದು 5-6 ಸೇಮ್ ಸಿಚುಯೇಷನ್ಗಳಿದ್ವು, ಹಾಗಾಗಿ ಹೋಗಲಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ.